ಉದ್ಘಾಟನೆಯನ್ನು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ 11 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಸುಮಾರು 14ರಿಂದ 15 ಟ್ಯಾಬ್ಲೆಗಳ ಮೆರವಣಿಗೆಯಲ್ಲಿರುತ್ತೆ. 20ಕ್ಕೂ ಹೆಚ್ಚು ಜಾನಪದ ತಂಡಗಳು ಮೆರವಣಿಗೆಯಲ್ಲಿರುತ್ತೆ. ಇದೆಲ್ಲವೂ ಹೊರಡಾದ ನಂತರ 11 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗಿ ಪ್ರಮುಖ ಬೀದಿಗಳಲ್ಲಿ ಅಂದರೆ ಕಲ್ಕುಣಿಕೆಯ ಮುಖ್ಯ ರಸ್ತೆ, ಶಬರಿ ಪ್ರಸಾದ್ ವೃತ್ತ, ಹಳೆ ಸೇತುವೆ ಮೂಲಕ ಸಂವಿಧಾನ ವೃತ್ತ, ಸಂವಿಧಾನ ವೃತ್ತದಿಂದ SJ ರಸ್ತೆಯಿಂದ ಕೋಟೆ ವೃತ್ತ, JLB ರಸ್ತೆ ಸಾಗಿ ಲಕ್ಷ್ಮೀ ಪ್ರಸಾದ್ ಲಕ್ಷ್ಮೀ ವಿಲಾಸ್ ಸರ್ಕಲ್ಲು, ಅದಾದ ನಂತರ ಕಾರ್ಖಾನೆ ರಸ್ತೆ, ಅಕ್ಷಯ ಭಂಡಾರ, ಕಲ್ಪತರು ವೃತ್ತ ಮತ್ತು ಹಾಗೆ ಮುಂದೆ ಸಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪುವುದರ ಮೂಲಕ ಅವತ್ತಿನ ಮೆರವಣಿಗೆಯನ್ನು ಸಂಪನ್ನಗೊಳಿಸಲಾಗುತ್ತೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಶಾಂತಿಯುತವಾಗಿ ಮೆರವಣಿಗೆ ನಡೆಸಿಕೊಡ್ಬೇಕು. ನಮ್ಮ ಎಲ್ಲ ಸ್ವಯಂ ಸೇವಕರು ಮತ್ತು ಮೆರವಣಿಗೆಯಲ್ಲಿ ಸಾಕ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಂಯಮದಿಂದ ಅಥವಾ ಅದ್ದೂರಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಹನುಮ. ನಗರದ ಸಮಸ್ತ ಹನುಮ ಭಕ್ತರಿಗೆ ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ಮತ್ತು ಹನುಮಂತೋತ್ಸವ ಸಮಿತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು 31ನೇ ವರ್ಷದ ಹನುಮ ಜಯಂತಿಯ ಕಾರ್ಯಕ್ರಮ, 31ನೇ ವರ್ಷದ ಭವ್ಯ ಮೆರವಣಿಗೆಯ ಕಾರ್ಯಕ್ರಮ. 2ನೇ ತಾರೀಕು ರಾಷ್ಟ್ರಾದ್ಯಂತ ಹನುಮ ಜಯಂತಿಯನ್ನು, ಹನುಮ ವ್ರತವನ್ನು 2ನೇ ತಾರೀಕು ಮಂಗಳವಾರ ಆಚರಿಸಲಾಗುತ್ತೆ. ಅದೇ ರೀತಿ ಮಂಗಳವಾರ 2ನೇ ತಾರೀಕು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಹೋಮ ಅಭಿಷೇಕ ಎಲ್ಲ ಆದ ನಂತರ ಸುಮಾರು 11 ಗಂಟೆಗೆ ಪಂಚಲೋಹದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಸರಳ ಮೆರವಣಿಗೆ ಮೂಲಕ ನಗರದ ವಿವಿಧ ರಸ್ತೆಗಳಲ್ಲಿ ಕರೆತಂದು ಅಂತಿಮವಾಗಿ ಮುನೇಶ್ವರ ಕಾಲು ಮೈದಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಆ ದಿವಸ ದೇವಸ್ಥಾನದಿಂದ ಹೊರಟು ಸರಸ್ವತಿಪುರಂ, ವಿಶ್ವೇಶ್ವರಯ್ಯ ನಗರ, ವಿಶ್ವೇಶ್ವರಯ್ಯ ಸರ್ಕಲ್, ಕರಿಗೌಡರ ಬೀದಿ, ಮೋಚಿ ಬೀದಿ, ಗಣೇಶನ ಗುಡಿ ಬೀದಿ ಮತ್ತು ದಾವಣಿ ಬೀದಿ, ಬ್ರಾಹ್ಮಣರ ಬೀದಿಯಲ್ಲಿ ಹಾದು ನಮ್ಮ ಗೋಪಾಲಕೃಷ್ಣ ಲಾಯರ್ ಮನೆಯ ಮುಂಭಾಗದಲ್ಲಿ ಬಂದು ಕಡೆಯದಾಗಿ ಮುನೇಶ್ವರ ಕಾಲು ಮೈದಾನವನ್ನು ತಲುಪಿ ಸುಮಾರು 1-1.5 ಗಂಟೆಯ ಸಮಯಕ್ಕೆ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುವುದು. ಆ ಪ್ರತಿಷ್ಠಾಪನೆಯ ಸಮಯದಲ್ಲಿ ಸುಮಾರು 10ರಿಂದ 13 ದೇವರ ವಿಗ್ರಹಗಳು ಅಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಮುಖ್ಯವಾಗಿ ಪಂಚಲೋಹದ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಮುಖ್ಯ. ಅದನ್ನು ಮೆರವಣಿಗೆಯಲ್ಲಿ ತಂದು ಅಲ್ಲಿ ಪ್ರತಿಷ್ಠಾಪಿಸ್ತೇವೆ. ಇದಾದ ನಂತರ ಪ್ರಸಾದ ವಿನಿಯೋಗ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮಾರನೇ ದಿವಸ ಬೆಳಗ್ಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇವೆಲ್ಲವೂ ಆದ ನಂತರ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಅವತ್ತು ಪೂರ್ಣ ತಯಾರಿ, 4ನೇ ತಾರೀಕು ಮೆರವಣಿಗೆಗೆ ಏನು ಬೇಕು ಎಲ್ಲ ತಯಾರಿಯನ್ನು ಇವತ್ತು ಉತ್ಸವಗಳನ್ನು ನಾವು ರೆಡಿ ಮಾಡೋದರ ಮೂಲಕ ನಾವು ಸಿದ್ಧತೆಗೊಳ್ಳುತ್ತೇವೆ. ಸುಮಾರು ಹೆಚ್ಚು ಕಮ್ಮಿ ಅದು ಬೆಳಗಾನ ಕೆಲಸ ಆಗಿಬಿಡುತ್ತೆ. ಎಲ್ಲ ವಿಗ್ರಹನ ತಯಾರು ಮಾಡೋದು, ಸಿದ್ಧತೆ ಪಡಿಸ್ಕೊಳ್ಳೋದು. ಯಾಕೆಂದರೆ ಬೆಳಗ್ಗೆ 10 ಗಂಟೆಗಾಗಲೇ ರಂಗನಾಥ ಸ್ವಾಮಿ ಬೆಳವಣಿಗೆ ಎಲ್ಲ ವಿಗ್ರಹಗಳು ಅಲ್ಲಿ ಹೋಗಬೇಕಾಗುತ್ತೆ. ಆ ಸಮಯದಲ್ಲಿ ಅದಕ್ಕೋಸ್ಕರವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ರಂಗನಾಥ ಬಡಾವಣೆಯಿಂದ 11 ಗಂಟೆಗೆ ಸರಿಯಾಗಿ ಅಲ್ಲಿ ಎಲ್ಲ ವಿಗ್ರಹಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ, ನಂದಿಕಂಬಕ್ಕೆ ಪೂಜೆ ಮಾಡುವುದರ ಮೂಲಕ, ಧರ್ಮಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಈ ಮೆರವಣಿಗೆಯಲ್ಲಿ ಶ್ರೀ 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 ನಟರಾಜ ಸ್ವಾಮೀಜಿಯವರು, ಶ್ರೀ ಶ್ರೀ ಸಾಂಬ ಸದಾಶಿವ ಸ್ವಾಮಿಗಳು ಮತ್ತು ನಾಗಶ್ರೀ ಬೆಹನ್ಜಿ ಓಂ ಶಾಂತಿಯ ಮುಖ್ಯಸ್ಥರು, ಇವರೊಂದಿಗೆ ಎಲ್ಲ ಜನಪ್ರತಿನಿಧಿಗಳು, ಹಾಲಿ ಸಂಸದರು, ಹಾಲಿ ಶಾಸಕರು, ಮಾಜಿ ಸಂಸದರು